CL7 ಬಾರ್ ತೆರೆಯದಂತೆ ಆಗ್ರಹಿಸಿ ಕೊಳ್ಳೇಗಾಲ ತಾಲೂಕಿನ ಕುಂತೂರು ಗ್ರಾಮ ಪಂಚಾಯಿತಿಯ ಮುಂದೆ ಮಹಿಳೆಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕುಂತೂರು ವೃತ್ತ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಶಿರಫ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ CL7 ಬಾರ್ ತೆರೆಯಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅನುಮತಿ ನೀಡುವುದಕ್ಕೆ ಮುಂದಾಗಿದ್ದು, ಇದನ್ನು ವಿರೋಧಿಸಿ ಮಹಿಳೆಯರು ಹಾಗೂ ಕನ್ನಡ ಪರ ಸಂಘಟನೆಗಳು ಪಂಚಾಯಿತಿಯ ಮುಂದೆ ಕೂತು ಪ್ರತಿಭಟನೆ ನಡೆಸಿದ್ದಾರೆ. ಕೂಲಿ ಕಾರ್ಮಿಕರ ಸಂಘಟನೆ ಕುಂತೂರು ಗ್ರಾಮ ಪಂಚಾಯಿತಿ ಕುಂತೂರು ವಿಷಯ ಮದ್ಯದ ಅಂಗಡಿಯನ್ನು ತೆರೆಯಲು ಪರವಾನಗಿ ಕೊಡದೆ ಇರುವುದರ ಬಗ್ಗೆ ಮತ್ತು ಇರುವ ಅಂಗಡಿಯನ್ನು ಮುಚ್ಚುವುದರ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕುಂತೂರು ಗ್ರಾಮದಲ್ಲಿ ಮದ್ಯಪಾನ ಅಂಗಡಿ ಇದ್ದು, ಇದರ ಜೊತೆಗೆ ಮನೆಗಳಲ್ಲಿಯೂ ಸಹ ಮದ್ಯವನ್ನು ಮಾರಾಡುತ್ತಿದ್ದು, ಸಾರ್ವಜನಿಕರು ಕೂಲಿ ಮಾಡಿ ಗಂಟಲು ಪೂರ್ತಿ ಕುಡಿದು ಬಂದು ಮನೆಗಳಲ್ಲಿ ಹೆಂಡತಿ ಮಕ್ಕಳಿಗೆ ತುಂಬ ಹಿಂಸೆ ಕೊಡುತ್ತಿದ್ದಾರೆ. ಇದರಿಂದ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಮಾನಸಿಕವಾಗಿ ತುಂಬ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಇದರ ಜೊತೆಗೆ ಮನೆಯಲ್ಲಿರುವ ವಸ್ತುಗಳು ಮಾರಾಟ ಮಾಡಿಕೊಂಡು ಕುಡಿದು ರಸ್ತೆ ಬದಿಗಳಲ್ಲಿ ಬಿದ್ದು ಸಮಸ್ಯೆಯಾಗುತ್ತಿದೆ. ಆದ್ದರಿಂದ ಕ್ರಮ ತೆಗೆದುಕೊಳ್ಳುವಂತೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ಕೊಡಬೇಡಿ ಅಂತ ಈಗಿರುವಂತಹ ಶಿವಾಬಾರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಹಾಗೂ ತರಾತುರಿಯಲ್ಲಿ ಕ್ರಮವನ್ನ ಕೈಗೊಳ್ತಾ ಇರುವಂತಹ ಸಿರಪ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಬಾರ್ಗೆ ಅನುಮತಿಯನ್ನ ನೀಡಬಾರದು ಅಂತ ಹೇಳಿ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯಿತಿಯ PDO ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಪುಟ್ಟಮ್ಮ ಅಂತ ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಒಂದು 30 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿ ಇದು ಮನ್ಮೂರೆ ಅಂತ ಕೆಲಸಗಳು ನಡೀತಾ ಇದೆ. ಮದ್ಯದ ಅಂಗಡಿ ಇದ್ದು ಇವತ್ತು ಇಡೀ ಹೆಣ್ಣುಮಕ್ಕಳು ಜೀವನ ಮತ್ತು ಕುಟುಂಬಗಳು ಮುರೆ ಅಂಥದ್ದು, ಗಂಡು ಮಕ್ಕಳಿಗೆ ಕಿಡ್ನಿ ಹೋಗೋದು, ಹಾರ್ಟ್ ಹೋಗೋದು, ಇದೆಲ್ಲ ಏನು ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ಈಗ ಇರ್ತಕ್ಕಂಥ ಮದ್ಯದ ಅಂಗಡಿಯಿಂದನೇ ಇದೆಲ್ಲ ಪ್ರಭಾವಗಳು ಬೀರ್ತಾ ಇದೆ. ಅದಕ್ಕೆ ನಾವು ಈಗ ಏನು ಮದ್ಯದ ಅಂಗಡಿ ಆಲ್ರೆಡಿ ಇದೆ ಅದನ್ನು ಮುಚ್ಚಬೇಕು ಅನ್ನೋಂಥದ್ದು ಒಂದು ವಾದ. ಎರಡನೇದು ಮತ್ತು ಈಗ ಹೊಸದಾಗಿ ತುರ್ತಾಗಿ ಮೀಟಿಂಗ್ ಕರೆದು ಪರವಾನಗಿ ಕೊಡಬೇಕು ಅನ್ನೋ ಒಂದು ಆಲೋಚನೆಗಳು ನಡೀತಾ ಇದೆ ಹೊಸ ಮದ್ಯದ ಅಂಗಡಿಗೆ. ಅದು ಕೂಡ ಸರ್ಕಲಲ್ಲಿ ಒಂದು ಸುಮಾರು ಅಂದರೆ ಒಂದು 10-12 ಹಳ್ಳಿಗಳು ಬರ್ತದೆ. ಇದು ಒಂದು ಹಳ್ಳಿನೇ ಎಕ್ಕುಟ್ಟೋಗಿದೆ. ಇನ್ನು ಸರ್ಕಲಲ್ಲಿ ಇಟ್ಟರೆ ಒಂದು 20-30 ಹಳ್ಳಿಗಳು ಮೇನ್ ರೋಡ್ ಇರೋದ್ರಿಂದ ಅಲ್ಲಿ ಹೆಚ್ಚು ಜನರು ಕುಡಿದು ಮನೆಗಳು ಮತ್ತು ಮಕ್ಕಳು, ಅವ್ರ ಫ್ಯಾಮಿಲಿಗಳು, ಯಂಗ್ಸರ್ಗಳು, ಗಂಡು ಮಕ್ಕಳದು ಕಿಡ್ನಿ, ಹಾರ್ಟ್ ಎಲ್ಲವೂ ಕೂಡ ಎಕ್ಕುಟ್ಟೋಗೋಂಥ ಒಂದು ಸಾಧ್ಯತೆಯನ್ನು ನಮ್ಮ ಸರ್ಕಾರನೂ ಮಾಡ್ತಾ ಇದೆ. ಈಗಿರ್ತಕ್ಕಂಥ ಪಂಚಾಯತಿ ಮೆಂಬರ್ಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮಹಿಳೆಯರು ವಿರೋಧವಾಗಿ ನಾವು ಇಲ್ಲಿ ಮದ್ಯದ ಅಂಗಡಿ ಇರೋದನ್ನು ತೆಗಿಬೇಕು ಮತ್ತು ಏನು ಹೊಸದಾಗಿ ಪರವಾನಗಿ ಕೊಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು. ಇದು ಎರಡನ್ನ ನಮಗೆ ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ನಾವು ಇಲ್ಲೇ ವಿಷ ಕುಡಿದು ಸಾಯ್ತೀವಿ ಅಂತ ಮಹಿಳೆಯರು ನಾವು ಎಲ್ಲರೂ ಕೂಡ ಇಲ್ಲಿ ಪಟ್ಟಿಡಿದು ಎದ್ದು ಅವರು ಪರ್ಮಿಷನ್ ಕೊಡೋ ತನಕ ಕೂಡ ನಾವು ಹೋಗ್ದೇನೆ ಇಲ್ಲಿ ಆಗುತ್ತೆ. ಇದಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಅದು ಆಗುತ್ತೆ. ಇವತ್ತು ಆ ವಿಚಾರವಾಗಿ ಚರ್ಚೆ ಮಾಡಿ CL7ಗೆ ಕೊಡಬೇಕು ಬೇಡವಾ ಅನ್ನೋ ಒಂದು ನಿಟ್ಟಿನಲ್ಲಿ ಸಭೆನ ಕರೆದಿದ್ದು. ಸಭೆ ಕರೆದು ಈಗ ಸಾರ್ವಜನಿಕರ ಒಂದು ಪ್ರತಿಭಟನೆ ಅವರ ಒಂದು ಆರೋಗ್ಯದ ದೃಷ್ಟಿನ ನನಗೆ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ ಒಂದು ಬಿಸ್ಕಲ್ಕಂಡು ಹಿಂಗೆಲ್ಲ ನಮಗೆ ಸಮಸ್ಯೆಗಳಾಗುತ್ತೆ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ನಾವೇನು ಮಾಡ್ತೀವಿ ಅಂತಂದರೆ ಈಗ ನಮಗೆ ಸಮಸ್ಯೆ ಮನವರಿಕೆ ಆಗಿದೆ. ಸಭೆಗೂ ತಿಳಿಸಿ ಇವತ್ತಿನ ಸಭೆ ಏನು ನಾವು ಇದು ಮಾಡಿದ್ವಿ ಅದು ಸುಧಾ ಸಭೆ ಮಾಡಲಿಕ್ಕೆ ನಿಯಮಾನುಸಾರ ಇಲ್ಲ. 4 ದಿನ ಸಾಮಾನ್ಯವಾಗಿ 7 ದಿನ ನಾವು ಕೊಡಬೇಕಿತ್ತು. ತಾಂತ್ರಿಕ ಕಾರಣದಿಂದ ಮತ್ತು ಅವಧಿ ಮುಗಿಯುವ ಅಗತ್ಯ ವಿಚಾರದಿಂದ ನಾವು ಕರೆದಿದ್ವಿ. ಸೊ ಹಾಗೆ ಸಾರ್ವಜನಿಕರನ್ನು ಈಗ ತಾವೇನು ಮನವಿ ಕೊಟ್ಟಿದ್ದೀರಾ ಆ ಲೈಸೆನ್ಸ್ ನಾವು ಕೊಡೋಕ್ಕಾಗೋದಿಲ್ಲ. ಹಾಗೆ ಸಭೆಯೂ ಸಹ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ನನಗೆ ತಾಲೂಕು ಪಂಚಾಯತ್ ಲೆಟರ್ ಸಹ ಬಂದಿದೆ ಈ ಒಂದು ಸಭೆನ ಮಾಡಬೇಡಿ ಅಂತ. ಹಾಗಾಗಿ ಸಭೆನ ರದ್ದು ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.